ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾಯರ ಕೃಪೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪಿನ ಹಸಿ ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ಸ್ಟವ್ ಏನು ಹಚ್ಚೋ ಆಗಿಲ್ಲ, ಏನು ಒಗ್ಗರಣೆ ಹಾಕೋಂಗಿಲ್ಲ, ಏನಿಲ್ಲ. ಬರೀ ಮೆಂತ್ಯ ಸೊಪ್ಪು 1-2 ಕಟ್ ಮೆಂತ್ಯ ಸೊಪ್ಪು ತೊಗೊಳ್ಳಿ. ಅದನ್ನು ಸಣ್ಣದಾಗಿ ಹೆಚ್ಕೊಬೇಕು. ಸಣ್ಣದಾಗಂದರೆ ಸಣ್ಣದಾಗಿ, ನಂಗೆ ಚಾಕುನಲ್ಲಿ ಕಟ್ಟಾಡೋದು ತುಂಬ ಸಣ್ಣದಾಗಲ್ಲ ಅಂತ ನಾನು ಸೀಸರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟಾದರೂ ಸಾಕು ಕೊತ್ತಂಬರಿ ಸೊಪ್ಪು. ಅದನ್ನು ಸಣ್ಣದಾಗಿ ಕತ್ತರಿನಲ್ಲೇ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಗೆ ಚಾಕು ಇದ್ದರೆ ಚಾಕುನಲ್ಲೇ ಕಟ್ ಮಾಡ್ಕೊಳ್ಳಿ. ನನಗೆ ಕತ್ತರಿನೇ ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ಕತ್ತರಿನೇ ಯೂಸ್ ಮಾಡ್ತೀನಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ವಾಶ್ ಮಾಡ್ಕೊತೀನಿ ನಾನು ಅದನ್ನು. ಈಗ ಒಂದು 5-6 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಸ್ವಲ್ಪ ಬೌಲ್ ತೊಗೊತಾ ಇದ್ದೀನಿ, ದೊಡ್ಡ ಬೌಲು. ಅದು ನೋಡಿ, ಈಗ ಒಂದು 3/4 ಕಪ್ಪಷ್ಟು ಈರುಳ್ಳಿ ಆಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಮಿಕ್ಸ್ ಆಗಿದೆ ಆ ಬೌಲಲ್ಲಿ, ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಅಂದರೆ ಒಂದು ಅರ್ಧ ಬೌಲಷ್ಟು ಆಗಿದೆ. ಕಾಯಿ ತುರಿ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ಬೇಕು, ಒಂದು ಅರ್ಧ ಸ್ಪೂನ್ಗಿಂತನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಹಾಗಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ನಂಗೆ ಅದರಲ್ಲೂ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಟೇಸ್ಟ್ ಮಾಡಿ ಹಾಕ್ಕೊಳ್ಳೋಣ ಅಂತ. ಈಗ ಅದಕ್ಕೆ ಗಟ್ಟಿ ಮೊಸರು, ನಿಮ್ಮ ಮನೇಲಿ ಎಷ್ಟು ಗಟ್ಟಿ ಮೊಸರು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ತುಂಬ ಮಜ್ಜಿಗೆ ಥರ ಮಾಡಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿ ಮೊಸರು, ನಾನು ಅದರಲ್ಲಿ 1 ಲೋಟ ತೊಗೊಂಡಿದ್ದೆ. ನಂಗೆ ಅರ್ಧ ಲೋಟ ಅಷ್ಟೇ ಸಾಕಾಯಿತು. ಅದು ಅರ್ಧ ಲೋಟ ಸಾಕಾಗುತ್ತೆ. ನೋಡಿ, ಇನ್ನೂ ಅಷ್ಟು ಉಳಿದಿದೆ ನನಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಮೆಂತ್ಯ ಸೊಪ್ಪು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೇಲಿ ತಿಳಿಸಾರು ಮಾಡ್ಕೊಂಡು ಇದ್ರ ಜೊತೆ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಊಟನೂ ಚೆನ್ನಾಗಿ ಹೋಗುತ್ತೆ. ನೋಡಿ, ತುಂಬ ಚೆನ್ನಾಗಿರೋ ಅಂಥ ರೆಸಿಪಿ ಇದು. ಮನೇಲಿ ಮಾಡ್ಕೊಳ್ಳಿ. ಅರ್ಜೆಂಟಿಗೆ ಸ್ಟವ್ ಹಚ್ಚಬೇಕು ಅನ್ನೋಂಗೂ ಇಲ್ಲ. ಈ ರೆಸಿಪಿ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.